ಬನ್ನಿ ಒಳಗಡೆ. ಅಲಂಕಾರ ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ದೀರಿ. ಇನ್ನು ಅನುಷ್ಠಾನಕ್ಕಾಗಿ ಕಾಯ್ತಿದ್ದೀರೇನು? ಸಾಮಗ್ರಿಗಳೆಲ್ಲ ಸಿದ್ಧತೆ ಮಾಡಿದ್ದೀರಾ? ಬರಲಿ. ವಸುದಾ, ಇಲ್ಲಿಗಿನ್ನ ಈಶಾನ್ಯ ಭಾಗದಲ್ಲಿ ಮಾಡೋಣ. ಯಾವತ್ತು ಉತ್ತರೋತ್ತರಾಭಿವೃದ್ಧಿರಸ್ತು ಅಂತ ತಾವು ಮಾಡ್ತಾ ಇರತಕ್ಕಂಥ ಈ ಶುಭ ಕಾರ್ಯಕ್ಕೆ ಆದಷ್ಟು ಉತ್ತರಾಭಿಮುಖವಾಗಿ ಅಂದರೆ ಈಶಾನ್ಯ ಭಾಗದಲ್ಲಿ ಅನುಷ್ಠಾನ ಮಾಡ್ತಕ್ಕಂಥದ್ದು ಬಹಳಷ್ಟು ಶ್ರೇಯಸ್ಕರ. ಅದರಲ್ಲೂ ಭೂಮಿ ಪೂಜೆ ಮಾಡಬೇಕಾದ್ರೆ ಜಲಶುದ್ಧಿ ಮಾಡಿ, ಅಂದರೆ ಸ್ಥಳ ಶುದ್ಧಿ ಆಗಬೇಕು. ಅದಾದ ನಂತರ ಜಲಪ್ರೋಕ್ಷಣೆ ಮಾಡಿ ಅಲ್ಲಿ ಒಂದು ರಂಗವಲ್ಲಿನ ಹಾಕಿ ಭೂಮಿ ಪೂಜೆ ಮಾಡಬೇಕು. ಒಂದು ವಾಸ್ತುವಿಗಾಗಲಿ ಅಥವಾ ಚಪ್ರಕ್ಕಾಗಲಿ ಮನೆ ಕಟ್ಟಬೇಕಾದ್ರೆ ಪಾಯ ಪೂಜೆ ಎಷ್ಟು ಮುಖ್ಯನೋ, ಮದುವೆ ಮತ್ತು ಮಂಗಳ ಕಾರ್ಯಗಳಲ್ಲಿ ಚಪ್ರ ಹಾಕ್ತಕ್ಕಂಥದ್ದು ಅಷ್ಟೇ ಶ್ರೇಯಸ್ಕರ. ಅದರಿಂದ ಮನೆ ಆಗಲಿ ಮದುವೆ ಆಗಲಿ ಎರಡೂ ಬಹಳ ವಿಶೇಷವೇ. ಇಂತಹ ವಿಶೇಷವಾಗಿರತಕ್ಕಂಥ ಈ ಶುಭ ಮುಹೂರ್ತದ ಚಪ್ರನ್ನು ಸಹಿತ ಅಷ್ಟೇ ಅರ್ಥಗರ್ಭಿತವಾಗಿ ಅನುಷ್ಠಾನ ಮಾಡೋಣ. ಬನ್ನಿ. ಭೂಮಿ ಪೂಜೆ ಮಾಡಿದಿರಾ? ಹಾಗೆ ಚಪ್ರ ಹಾಕಿದಾಗಿದೆ? ಇಲ್ಲ ಗುರುಗಳೇ, ಭೂಮಿ ಪೂಜೆ ಮಾಡಿಲ್ಲ. ಯಾವುದೇ ಆದರೂ ಮನೆಗಾಗಲಿ ಚಪ್ರ ಹಾಕಬೇಕಾದ್ರಾಗಲಿ, ಮನೆ ಕಟ್ಟಬೇಕಾದ್ರೆ ಪಾಯ ಪೂಜೆ ಎಷ್ಟು ಮುಖ್ಯನೋ, ಚಪ್ರ ಹಾಕಬೇಕಾದ್ರೆ ಭೂಮಿ ಪೂಜೆ ಅಷ್ಟೇ ಮುಖ್ಯ. ಈಗಲೂ ಕಾಲ ಮಿಂಚಿಲ್ಲ. ಸ್ವಲ್ಪ ಜಲಶುದ್ಧಿ ಮಾಡಿ ಒಂದು ರಂಗವಲ್ಲಿನ ಹಾಕಿ ನಂತರ ಪೂಜೆ ಮಾಡೋಣ. ಪೂಜೆ ಪ್ರಾರಂಭಿಸಿ. ಫಸ್ಟು ಅರಿಶಿಣದ್ವಾರಂ ಸಮರ್ಪಯಾಮಿ, ಕುಂಕುಮದ್ವಾರಂ ಸಮರ್ಪಯಾಮಿ, ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಇದು ಪ್ರಾರಂಭದಲ್ಲಿ ಮಾಡಬೇಕಿತ್ತು, ಆದರೆ ಈಗ ನಾವು ಮಾಡ್ತಾ ಇದ್ದೀವಿ. ಏನೇ ಆದರೂ ಸಹಿತ ಗಣಪತಿ ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸಬೇಕು. ವರ ಇದ್ದನಲ್ಲ, ಬನ್ನಿ ಮುಂದೆ ಬನ್ನಿ. ಕೊಡಿ ಹೂ, ಅಕ್ಷತೆ ಕಾಳು ಕೊಡಿ. ಹೂ ಕೊಡಮ್ಮ. ಶುಭಾಭ್ಯಾಂ ಶುಭೇ ಪೂರ್ವೋಶ್ಚರಿತ ಏಂ ಗಣ ವಿಶೇಷ ವಿಶಿಷ್ಟಾಯಾಮಸ್ಯಾಂ ಶುಭದಿದು. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು, ಮನೆ ದೇವರ ಪ್ರಾರ್ಥನೆ ಆಗಬೇಕು, ಗಣಪತಿ ಪ್ರಾರ್ಥನೆ ಆಗಬೇಕು. ಜಗತಃ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ನಿಮ್ಮ ತಂದೆ ತಾಯಿನ ಪ್ರಾರ್ಥನೆ ಮಾಡಿ ಹೂ ಅಕ್ಷತೆಗಳನ್ನ ಅಲ್ಲಿ ಭೂಮಿ ಮೇಲೆ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಲಕ್ಷ್ಮೀನಾರಾಯಣಾಭ್ಯಾನ್ ನಮಃ, ವಾಣಿ ವಿಶ್ವನಾಥಾಭ್ಯಾನ್ ನಮಃ, ಶುಚಿ ಪುರಂದರಾಭ್ಯಾನ್ ನಮಃ. ಅನುಷ್ಠಾನ ಮಾಡಬೇಕಾದ್ರೆ ಬರೀ ಹಣೆಯಲ್ಲಿ ಅನುಷ್ಠಾನ ಮಾಡಬಾರ್ದು. ಇದು ಶಾಸ್ತ್ರ ನಿಯಮ. ಸ್ವಲ್ಪ ಕುಂಕುಮ ಇಡಿ.